Welcome back to Tunga School of Basic and Applied Sciences, Jamkhandi. This is Degree College, my dear students, and I'm here to teach you regarding one of the important topics of BSc first semester's English grammar. Dear students, already I taught you what is the syllabus and structure of program BSc first semester's Basic English. I hope you all know very well that one. There are 3 units, and among them, one of the units have been started. That is language activity with nothing but grammar. So word class completed, articles completed, synonyms, antonyms completed, and right now we have started as a 1 or 2 parts as prepositions, and prepositions of place, time, positions are the 3 categories which you have for your exam. My dear students, in this topic or in this video session, I am going to start a new type of usage that is called prepositions of place, my dear students. Because you have only 3 categories of prepositions of usage are going to be asked in your exam. So already we have completed about the time, and now we're going to start the place, my dear students. Place. When we are talking about a certain object, where it is, and that time we used to say some prepositions as per its place. For example, if the ball is in the box, that's we used to say in the box. If the ball is on a surface, that is on box. For example, on the box. Here it looks like under the box. Here next to, ಅದರ ಪಕ್ಕದಲ್ಲಿ, next to. ಅರ್ಥ ಆಯ್ತಾ? ಸೊ ಇಲ್ಲಿ ನೆಕ್ಸ್ಟ್ ಟು ಬದಲಿ ನೀವು ಬಿಹೈಂಡ್, ಬಿಸೈಡ್ ಅಂತ ಅನ್ಬೋದು. ನೆನಪಿರ್ಲಿ, ನೆಕ್ಸ್ಟ್ ಟು ಬದಲಾಗಿ ನೀವು ಬಿಸೈಡ್ ಅಂತ ಕೂಡ ಅನ್ಬೋದು. ಇಲ್ಲಿ ಬಾಲ್ ಹೋದ್ರೆ ಈ ಬಾಕ್ಸದ ಹಿಂದ್ಗಡೆ ಇದ್ದಕ್ಕೆ ಬಿಹೈಂಡ್ ಅಂತ ಆಗುತ್ತೆ. ಅಂದರೆ ಒಳಗಡೆ ಇದ್ರೆ ಇನ್, ಮೇಲೆ ಇದ್ರೆ ಆನ್, ಕೆಳಗಡೆ ಇದ್ರೆ ಅಂಡರ್, ಪಕ್ಕದಲ್ಲಿದ್ರೆ ನೆಕ್ಸ್ಟ್ ಟು ಅಥವಾ ಬಿಸೈಡು, ಅದರ ಹಿಂದ್ಗಡೆ ಇದ್ರೆ ಬಿಹೈಂಡ್, ಅದರ ಮುಂದ್ಗಡೆ ಇದ್ರೆ ಇನ್ ಫ್ರಂಟ್ ಆಫ್, 2 ಬಾಕ್ಸದ ಮಧ್ಯೆ ಇದ್ರೆ ಬಿಟ್ವೀನ್ ಅನ್ನೋದು ಕೊಡುತ್ತಾ. ತಿಳಿತಾ ಹೇಳ್ತಾ ಇರೋದು ವಿದ್ಯಾರ್ಥಿಗಳೇ. ನೆಕ್ಸ್ಟ್, ಮತ್ತೆ ನಾನು ಯಾವಾಗ ಪ್ರೆಪೋಸಿಷನ್ ಆಫ್ ಟೈಮ್ ಹೇಳ್ಕೊಡುವಾಗ ಎಟ್, ಇನ್, ಆನ್ ಅನ್ನೋದು ಕೆಲವು ಕನ್ಫ್ಯೂಸಿಂಗ್ ಅಂತ ಹೇಳಿದ್ದೆ. ಅದೇ ರೀತಿಯಲ್ಲಿ ಎಟ್, ಇನ್, ಆನ್ ಪ್ರೆಪೋಸಿಷನ್ ಆಫ್ ಪ್ಲೇಸ್ಗಳಲ್ಲಿ ಕೂಡ ಉಪಯೋಗಿಸ್ತಾರೆ ವಿದ್ಯಾರ್ಥಿಗಳೇ. ಫಾರ್ ಎಕ್ಸಾಂಪಲ್, ಎಟ್ ಎ ಪಾಯಿಂಟ್, ಒಂದು ಸರ್ಟನ್ ಪ್ಲೇಸ್ ಕಡೆ ಒಂದು ಏನೋ ಇದೆ ಅಂತ ಹೇಳುವಾಗ, ಫಾರ್ ಎಕ್ಸಾಂಪಲ್, ಮಾಮ್ ಇಸ್ ಸ್ಟ್ಯಾಂಡಿಂಗ್ ಎಟ್ ದ ಡೋರ್, ಅಂದರೆ ಆ ಬಾಗಿಲ ಹತ್ರ ನಿಂತವಳು. ಅಂದರೆ ಇದರ ಅರ್ಥ 4-5 ಜನ ನಿಂತಿದ್ದಾರೆ ಅಲ್ಲೇ ಹೆಣ್ಮಕ್ಳು, ಅದರಲ್ಲಿ ನಮ್ಮ ತಾಯಿ ಯಾರು ಅಂತ ಕೇಳಿದಾಗ ಎಟ್ ದ ಡೋರ್, ಹೂ ಈಸ್ ಸ್ಟ್ಯಾಂಡಿಂಗ್ ಎಟ್ ದ ಡೋರ್ ಅನ್ನೋದನ್ನ ಹೇಳಬೇಕು. ನೆಕ್ಸ್ಟ್, ಎಟ್ ದ ಕ್ರಾಸ್ ರೋಡ್ಸ್, ಎಟ್ ದ ಟ್ರಾಫಿಕ್ ಲೈಟ್, ಲೈಕ್ ದಟ್. ಆ ಟಾಪ್ ಬಾಟಮ್ ಎಂಡ್ ಬಗ್ಗೆ ಹೇಳುವಾಗ, ಟಾಪ್ ಬಾಟಮ್ ಎಂಡ್ ಬಗ್ಗೆ ಹೇಳುವಾಗ ನಾವು ಎಟ್ ಅನ್ನು ಯೂಸ್ ಮಾಡ್ತೀವಿ. ಸಿ, ದಿಸ್ ಈಸ್ ದ ಪಾಯಿಂಟ್ ವಿಚ್ ವಿ ಆರ್ ಟೆಲಿಂಗ್ ಅಬೌಟ್ ದ ಸರ್ಟನ್ ಪ್ಲೇಸ್. ಇಲ್ಲಿ ಎಟ್ ಎ ಪಾಯಿಂಟ್ ಅನ್ನು ಪ್ಲೇಸ್ ಹೇಳುವಾಗ ಎಟ್ ಯೂಸ್ ಮಾಡಬೇಕು. ಟಾಪ್ ಬಾಟಮ್ ಎಂಡ್ ಬಗ್ಗೆ ಹೇಳುವಾಗ ಎಟ್ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಎಟ್ ದ ಟಾಪ್ ಆಫ್ ದ ಸ್ಟೇರ್ಸ್, ಎಟ್ ದ ಬಾಟಮ್ ಆಫ್ ದ ಪೇಜ್, ಎಟ್ ದ ಎಂಡ್ ಆಫ್ ದ ಸ್ಟ್ರೀಟ್. ಸೊ ವೇರ್ ಕ್ಯಾನ್ ಯು ಸಿ ಮೈ ಶಾಪ್? ಎಟ್ ದ ಎಂಡ್ ಆಫ್ ದ ಸ್ಟ್ರೀಟ್. ಅರ್ಥ ಆಯ್ತು ಅದರದ್ದು. ವೇರ್ ಕ್ಯಾನ್ ವಿ ಸಿ ದ ಮುರುಗೋಡ್ ಪೆಟ್ರೋಲ್ ಪಂಪ್ ನಿಯರ್ ದಟ್ ಬಿಜಾಪುರ್ ರೋಡ್ ಅಂತ ಕೇಳಿದ್ರೆ ಎಟ್ ದ ಎಂಡ್ ಆಫ್ ದ ಸ್ಟ್ರೀಟ್ ಅಥವಾ ಎಟ್ ದ ಎಂಡ್ ಆಫ್ ದ ರೋಡ್, ಅವರ ಎಟ್ ದ ಕ್ರಾಸ್ ರೋಡ್ಸ್. ಅರ್ಥ ಆಯ್ತಾ? ಆ ಥರ ನಾವು ಹೇಳ್ಬೋದು. ಗ್ರೂಪ್ ಆಕ್ಟಿವಿಟೀಸ್. ಸೊ ಗ್ರೂಪ್ ಆಕ್ಟಿವಿಟೀಸ್ ನೀವು ಎಲ್ಲಿದ್ದೀರಾ ಅಂತ ಕೇಳಿದ್ರೆ ಎಟ್ ಎ ಪಾರ್ಟಿ, ಎಟ್ ದ ಸಿನಿಮಾ. ತಿಳಿದ ಆ ಥರದ್ದು. ಫಾರ್ ಎಕ್ಸಾಂಪಲ್, ಸ್ಕೂಲ್, ಯೂನಿವರ್ಸಿಟಿ. ಸೊ ವೇರ್ ಆರ್ ಯು ಅಂತ ಕೇಳಿದಾಗ ಎಟ್ ಸ್ಕೂಲ್ ಅಂತ ಹೇಳ್ಬೋದು, ಎಟ್ ಯೂನಿವರ್ಸಿಟಿ. ಸರ್ ನಿಮಗೆ ನಾವು ಕೆಲವೊಮ್ಮೆ ನಾವು ಇನ್ ದ ಸಿನಿಮಾ ಹಾಲ್, ಇನ್ ಸ್ಕೂಲ್ ಅಂತ ಹೇಳ್ತೀವಿ, ಇನ್ ಯೂನಿವರ್ಸಿಟಿ ಅಂತ ಹೇಳ್ತೀವಿ, ಮತ್ತು ನೀವು ಇಲ್ಲ ಎಟ್ ಅನ್ನಾಗುತ್ತೀರಿ. ನೋಡಿ, ಇದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅನ್ನೋದು, ಇದೇ ಡಿಗ್ರಿ ಲೆವೆಲ್ ಪ್ರಿಪರೇಷನ್ ಆಫ್ ಟೀಚಿಂಗ್ ಅಂತ ಅನ್ಬೋದು. ನೋಡಿ, ಯಾವಾಗ ಒಬ್ಬ ವ್ಯಕ್ತಿ ನನಗೆ ಎಲ್ಲಿದ್ದಾನೆ ಅಂತ ಗೊತ್ತಿದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಜಮಖಂಡಿಯಲ್ಲಿ ನಾನಿದ್ದೀನಿ, ನಾನು ಬೆಳಗ್ಗೆ 8 ಗಂಟೆಗೆ ನನ್ನ ಫ್ರೆಂಡನ್ನ ಭೇಟಿಯಾಗಿದ್ದೀನಿ, ರಾಜು ಅಂತ ಒಬ್ಬಿದ್ದಾನೆ. ಆ ರಾಜುಗೆ ನಾನು 8:00 ಫೋನ್ ಹಚ್ತೀನಿ. ಅರ್ಥ ಆಯ್ತಾ? ಎಲ್ಲಿದೆಯಾ ಅಂತ ಕೇಳ್ತೀನಿ. ಆಗ ಆ ರಾಜುಗೆ ನಾನು ಜಮಖಂಡಿಯಲ್ಲಿ ಇದ್ದೀನಿ ಅನ್ನೋದು ಗೊತ್ತಿದೆ ತಾನೆ. ಯಾಕೆ? ಅರ್ಧ ಗಂಟೆ ಹಿಂದೆನೆ ಭೇಟಿಯಾಗಿದ್ದೀವಿ. ತಿಳಿತಾ? ಹಂಗಾರೆ ಅವ್ನು 99% ಏನು ಥಿಂಕ್ ಮಾಡ್ತಾನ? ನಾನು ಜಮಖಂಡಿ ಆಗದನತ್ತಾನ. ಅವಾಗ ಜಮಖಂಡಿ ಆಗದನ್ನ ತಿಳ್ಕೊತಾನ. ಆಗ ಆತ ಬಸ್ ಸ್ಟ್ಯಾಂಡ್ನಲ್ಲಿ ಇದ್ದರೆ ನನಗೇನಂತ ಹೇಳ್ತಾನೆ? ಇನ್ ದ ಬಸ್ ಸ್ಟ್ಯಾಂಡ್ ಅಂತಾನು, ಎಟ್ ಬಸ್ ಸ್ಟ್ಯಾಂಡ್ ಅಂತಾನು, ಎಟ್ ಬಸ್ ಸ್ಟ್ಯಾಂಡ್ ಅಂತಾನೆ. ಯಾಕಂತಂದ್ರೆ ನಿಯರೆಸ್ಟ್ ಪ್ಲೇಸ್ ಹೇಳುವಾಗ ಅವನು ನಿಮ್ಮಲ್ಲೇ ಇರುವಾಗ ನಾವು ಹೇಳೋದು ನಿಯರೆಸ್ಟ್ ಪ್ಲೇಸು, ದಟ್ ಈಸ್ ಕಾಲ್ಡ್ ಎಟ್. ಫಾರ್ ಎಕ್ಸಾಂಪಲ್, ಇನ್ನೊಂದು ಸಿಚುವೇಶನ್ ಕೊಡ್ತಾ ಇದ್ದೀನಿ. ಒಬ್ಬ ವ್ಯಕ್ತಿ ನಾನು ಇವತ್ತು ಭೇಟಿ ಆಗ್ತೀನಿ, ಒಂದು 15 ದಿನ ಬಿಟ್ಟು ಅವನ್ನ ಕಾಲ್ ಮಾಡ್ತೀನಿ, ವೇರ್ ಆರ್ ಯು ಅಂತ ಹೇಳಿ. ಆಗ ಆತ ಏನಂತಾನೆ, ಫಸ್ಟ್ ಅವ್ನು ಬಸ್ ಸ್ಟ್ಯಾಂಡ್ ಇದ್ರೆ ಅವ್ನು ಡೈರೆಕ್ಟ್ಲಿ ಐ ಆಮ್ ಎಟ್ ಬಸ್ ಸ್ಟ್ಯಾಂಡ್ ಅನ್ನಂಗಿಲ್ಲ. ಯಾಕೆ? 10 ದಿನ ಗ್ಯಾಪ್ ಆಗಿದ್ದಕ್ಕೆ ಅವನು
ನಾನು 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 ಕೂಡ ಜಮಖಂಡಿಲಿ ಇದ್ದೀನಿ ಅನ್ನೋದು ಅವನು ಗೊತ್ತಿಲ್ಲ, ಅವನು ಜಮಖಂಡಿಲಿ ಇದ್ದಾನೆ ಅನ್ನೋದು ನನಗೆ ಗೊತ್ತಿರೋದಿಲ್ಲ. ಅರ್ಥ ಆಯ್ತ್ರಿ? ಅವಾಗ ಅವ ಏನ್ ಮಾಡ್ತಾನೆ, ಫಸ್ಟ್ ನನಗೆ ಏನ್ ಹೇಳ್ತಾನೆ, ಐ ಆಮ್ ಇನ್ ಜಮಖಂಡಿ ಅಂತಾನೆ. ಮೊದಲ ಜಮಖಂಡಿಯನ್ನು ತೊಗೊಂಬರ್ತಾನ. ಅವಾಗ ನಾನೇನ್ ಅಂತೀನಿ, ಓ ಮೈ ಗಾಡ್ ಐ ಆಮ್ ಆಲ್ಸೋ ಇನ್ ಜಮಖಂಡಿ ತತ್ತಾನ. ಅವಾಗ ಅವ ಏನಂತಾನ, ನಿಯರೆಸ್ಟ್ ಪ್ಲೇಸ್ಗೆ ಬರ್ತಾನ, ಐ ಆಮ್ ಎಟ್ ಬಸ್ ಸ್ಟ್ಯಾಂಡ್. ಸೊ ಹೀಗೆ ಇನ್ ಮತ್ತು ಎಟ್ಟದ ನಡುವೆ ಆಗುವಂತ ಕ್ಲಾಶ್ಗಳು ವಿದ್ಯಾರ್ಥಿಗಳೇ. ಸೊ ಇವುಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ಪ್ರಿಪೋಸಿಷನ್ ಆಫ್ ಪ್ಲೇಸ್, ಎಟ್ ಮತ್ತು ಇನ್ ಅನ್ನ ಉಪಯೋಗಿಸ್ಲಿಕ್ಕೆ ಬರುತ್ತಾ. ಅಂದ್ರೆ ಹತ್ತಿರವಾಗಿದ್ದನ್ನು ಹೇಳುವಾಗ ಎಟ್ಟು, ಅದರ ಒಳಗಡೆ ಬಂದು ಹೇಳುವಾಗ ಇನ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. So some more details regarding this one you can able to understand the help of reading every day, my dear students. So ನಿಮ್ಮ ರೀಡಿಂಗ್ ಸ್ಕಿಲ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ರಿ. ಸೊ ನೀವು ಫಿಲ್ಮ್ಸ್ಗಳನ್ನ ನೋಡ್ತಿರ್ತೀರಾ, ನೀವು ಏನಾದರೂ ನ್ಯೂಸ್ ನೋಡ್ತಿರ್ತೀರಾ, ಸೊ ಕ್ರಿಕೆಟ್ ಮ್ಯಾಚ್ ನೋಡ್ತಿರ್ತೀರಾ, ಆ ಹೊತ್ತಿನಲ್ಲಿ ನೀವು ಎಲ್ಲ ಕಾಮೆಂಟ್ರಲ್ಲಿ ಬರ್ತದಿದ್ದು, ಎಟ್ ದ ಗ್ರೌಂಡು, ಇನ್ ದ ಗ್ರೌಂಡು, ಆನ್ ದ ಪಿಚ್ಚು, ಸೊ ಹಿಂಗೆಲ್ಲ ಬರ್ತಿರ್ತದೆ. ಅದಕ್ಕೆ ಪ್ರಿಪರೇಷನ್ ಆಫ್ ಪ್ಲೇಸ್ಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ ನೀವು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಲರ್ನಿಂಗ್ ಅನ್ನ ಮಾಡೋದು ಬಹಳ ಒಳ್ಳೆಯದು ವಿದ್ಯಾರ್ಥಿಗಳೇ. ಓಕೆ, ನೆಕ್ಸ್ಟ್ ಶಾಪ್ಸ್, ಎಟ್ ದ ಬೇಕರಿ, ಎಟ್ ಎ ಕೆಫೆ, ಎಟ್ ದ ಕೆಮಿಸ್ಟ್. ನೋಡಿ ಈಗ ನಿಮ್ಗೆ ಅರ್ಥ ಆಗ್ತದೆ, ಎಟ್ ದ ಬೇಕರಿ. ಎಟ್ ದ ಬೇಕರಿನ ಎಲ್ಲಿದೆಯೋ ಎಟ್ ದ ಬೇಕರಿ ಅಂತ ಹೇಳ್ತಿರ್ತೀರಿ. ಯಾವಾಗ ಎಟ್ ದ ಬೇಕರಿ ಅಂತ ಹೇಳ್ತೀರಿ? ಯಾವಾಗ ಅವನು ಜಮಖಂಡ್ಯಾಗ ಇರುವಾಗ ನೀವು ಹೇಳ್ತೀರಿ ಎಟ್ ದ ಬೇಕರಿ ಅಂತ. ಅವನು ನಿಮ್ಗೆ ಕೂಡ ಜಮಖಂಡ್ಯಾಗ ಅದಾನಲ್ಲ ನಿಮ್ಗೆ ಗೊತ್ತನೇ ಇಲ್ಲ ಅಂದ್ರೆ ಮೊದಲು ನೀವೇನು ಮಾಡ್ತೀರಿ, ಐ ಆಮ್ ಇನ್ ಜಮಖಂಡಿ. ಓ ಮೈ ಗಾಡ್ ಐ ಆಮ್ ಆಲ್ಸೋ ಇನ್ ಜಮಖಂಡಿ. ದೆನ್ ವೇರ್ ಆರ್ ಯು? ಎಟ್ ದ ಬೇಕರಿ. ವಿಚ್ ಬೇಕರಿ? ಎಟ್ ದ ಬ್ಯಾಂಗ್ಳೂರ್ ಬೇಕರಿ, ಎಟ್ ದ ಮೈಸೂರು ಬೇಕರಿ, ವಿಚ್ ಎವರ್ ದರ್. ಅರ್ಥ ಆಯ್ತು? ಸೊ ನೀವು ಹಿಂಗೆ ತೊಗೊಂಬರ್ತೀರಲ್ಲಿ. ನೆಕ್ಸ್ಟ್ ಮತ್ತೆ ಇನ್ನೆಲ್ಲ ಯೂಸ್ ಮಾಡಬೇಕು, ಇನ್ನೇ 3D ಸ್ಪೇಸ್. 3D ಅಂತಾರೆ L ಇಂಟು B ಇಂಟು H ಆಗುತ್ತೆ. ಇನ್ ದ ಬ್ಯಾಗ್, ಇನ್ ದ ಕ್ಲಾಸ್ ರೂಮ್, ಇನ್ ಎ ಬಾಕ್ಸ್, ಲೈಕ್ ದಟ್. ಟೆರಿಟರಿ, ಇನ್ ಲಂಡನ್, ಇನ್ ಯುರೋಪ್, ಇನ್ ಆಲ್ಪ್ಸ್, ಇನ್ ವರ್ಲ್ಡ್. ಸೊ ಚಿಕ್ಕ ನೋಡಿ, ಒಂದು ಸಣ್ಣ ಸ್ಥಳಕ್ಕೆ ಹೋಗ್ಬೇಕಾದ್ರೆ ಎಟ್ ಹಚ್ತೀವಿ, ಇನ್ ಅಂದ್ರೆ ದೊಡ್ಡ ಸ್ಥಳ. ಫಾರ್ ಎಕ್ಸಾಂಪಲ್ ವೇರ್ ಆರ್ ಯು ಅಂತ ಕೇಳಿದಾಗ ಐ ಆಮ್ ಎಟ್ ಕಡಪಟ್ಟಿ, ಇನ್ ಜಮಖಂಡಿ. ಈಗ ಜಮಖಂಡಿ ಬಾಗಲಕೋಟೆ ತಗೊಂಡಾಗ ಯಾವ್ದು ಸ್ಥಾನದು? ಜಮಖಂಡಿ. ಹಂಗಾರ ಐ ಆಮ್ ಇನ್ ಜಮಖಂಡಿ, ಸಾರಿ ಐ ಆಮ್ ಎಟ್ ಜಮಖಂಡಿ ಇನ್ ಬಾಗಲಕೋಟೆ ಆಗುತ್ತೆ. ಅರ್ಥ ಆಯ್ತ್ರಿ? ಲೈಕ್ ದಟ್. ಕ್ಯಾರ್ವ್ಯಾನ್, ಎಟ್ ದ ಇನ್ ದ ಕಾರ್, ಇನ್ ಎ ವ್ಯಾನ್. ಸೊ ನೋಡಿ, ಒಂದು ಕ್ಯಾರ್ವ್ಯಾನ್ ಒಂದು ಏನಾದರೂ ಸರೌಂಡೆಡ್ ಪ್ಲೇಸ್ನಲ್ಲಿರುವಾಗ ಇನ್ ದ ಗಾರ್ಡನ್, ಇನ್ ದ ಕಾರ್, ಇನ್ ಎ ವ್ಯಾನ್ ಅಂತ ಮೀನಿಂಗ್ ಬರ್ತದೆ. ಆಮೇಲೆ ವಾಟರ್, ಇನ್ ದ ಸಿ, ಇನ್ ಎ ರಿವರ್, ಇನ್ ಎ ಲೇಕ್, ಇನ್ ದ ಸ್ವಿಮ್ಮಿಂಗ್ ಪೂಲ್, ಪ್ರಿಂಟೆಡ್ ಮಟೀರಿಯಲ್, ಇನ್ ಎ ಬುಕ್, ಇನ್ ಎ ಪಿಕ್ಚರ್, ಇನ್ ದ ನ್ಯೂಸ್ ಪೇಪರ್. ಇವೆಲ್ಲವೂ ಪ್ರಿಪರೇಷನ್ ಆಫ್ ಪ್ಲೇಸ್, ಯೂಸೇಜ್ ಆಫ್ ಇನ್ ಆಯಿತು ವಿದ್ಯಾರ್ಥಿಗಳೇ. ಇನ್ ಆನ್ ಅನ್ನು ಎಲ್ಲಿ ಯೂಸ್ ಮಾಡ್ತೀವಿ? ಆನ್ ಎ ಸರ್ಫೇಸ್, ಒಂದು ಮೇಲ್ಮೈ ಮೇಲೆ ಒಂದು ಏನಾದರೂ ವಸ್ತು ಇರ್ತದೆ ಅದರ ಮೇಲೆ ಟಚ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್ ಆನ್ ದ ಟೇಬಲ್, ಆನ್ ದ ಕಾರ್ಪೆಟ್, ಆನ್ ದ ರೂಫ್, ಆನ್ ದ ಸೋಫಾ, ಲೈಕ್ ದಟ್. ಫ್ಲೋರ್, ಆನ್ ದ ಫಸ್ಟ್ ಫ್ಲೋರ್, ಆನ್ ದ ಫಿಫ್ತ್ ಫ್ಲೋರ್. ರೈಟ್ ಲೆಫ್ಟ್ ಹೇಳುವಾಗ ಆನ್ ದ ರೈಟ್, ಎಟ್ ದ ರೈಟ್ ಅಲ್ಲ, ಇನ್ ದ ರೈಟ್ ಅಲ್ಲ, ಆನ್ ದ ರೈಟ್, ಆನ್ ದ ಲೆಫ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಆನ್ ದ ಬಸ್, ಆನ್ ದ ಟ್ರೈನ್, ಆನ್ ಎ ಪ್ಲೇನ್, ಮೀಡಿಯಾ. ಇಲ್ಲಿ ನೀವು ಬೈ ಬಸ್ ಅಂತೂ ಕೇಳಿರಿ ವಿದ್ಯಾರ್ಥಿಗಳೇ. ಅರ್ಥ ಆಯ್ತು? ಟ್ರಾನ್ಸ್ಪೋರ್ಟ್ ಬಗ್ಗೆ ಹೇಳುವಾಗ ನಾವು ಆನ್ ದ ಬಸ್ ಅಂತ ಹೇಳ್ಬೇಕು. ನಾವು ಮೀಡಿಯಾ ಒಂದು ಸಹಾಯ ಎದ್ರ ಬಗ್ಗೆ ತೋಡಿರ್ತಂದಾಗ ಬೈ ದ ಬಸ್ ಅಂತ ಬರ್ತದೆ, ನೆನ್ಬಿಟ್ಕೊಳ್ಳಿ. ನೆಕ್ಸ್ಟ್ ಮೀಡಿಯಾ, ಆನ್ ದ ರೇಡಿಯೋ, ಆನ್ ಟಿವಿ. ಐ ಆಮ್ ವಾಚಿಂಗ್ ಎ ಮೂವಿ ಇನ್ ಟಿವಿ ಅಲ್ಲ, ಆನ್ ಟಿವಿ ಆಗುತ್ತಾ, ಆನ್ ದ ಇಂಟರ್ನೆಟ್, ಆನ್ ಎ ವೆಬ್ಸೈಟ್. So these are the three kinds of prepositions which are always making a little bit confused to us while using as a preposition of place as well as preposition of time, my dear. So some more prepositions are there, like how we using preposition of place. Please look at here, my dear students. Above antandre mele. For example, our friends in the apartment above us are really noisy. So above antandre mele anta meaning ಕೊಡ್ತದ. Below, above, below. ಸೊ ಹಿಂಗೆ ಈ ಥರ ಮೀನಿಂಗ್ ಕೊಡ್ತದೆ. ಫಾರ್ ಎಕ್ಸಾಂಪಲ್ ದ ನೋಸ್ ಈಸ್ ಅಬೌವ್ ದ ಮೌತ್, ಮೌತ್ ಈಸ್ ಬಿಲೋ ದ ನೋಸ್, ಈ ಥರ ಮೀನಿಂಗ್ ಕೊಡ್ತದೆ. ಅಂದರೆ ಒಂದು ಸ್ವಲ್ಪ ಟಚ್ ಇರ್ತದೆ ಅವ್ರು ಇಬ್ಬರು ನೋಡು. ನೆಕ್ಸ್ಟು ಆಫ್ಟರ್ ಅಂದರೆ ಪ್ಲೇಸ್. ಸೊ ಆಫ್ಟರ್ ಅನ್ನೋದು ಟೈಮ್ನಲ್ಲೂ ಕಲ್ತೀರಿ, ನಂತರ ಅಂತ. ಬಟ್ ಇಲ್ಲೇನಾಗತ್ತಾ ಆಫ್ಟರ್ ಅಂತಂದ್ರೆ ಒಬ್ಬರಾದ್ಮೇಲೆ ಮುಂದಿನವ್ರು. ಫಾರ್ ಎಕ್ಸಾಂಪಲ್ ಹಿ ರ್ಯಾನ್ ಆಫ್ಟರ್ ಹರ್ ವಿತ್ ದ ಬುಕ್, ಹಿ ರ್ಯಾನ್ ಆಫ್ಟರ್ ಹರ್ ವಿತ್ ದ ಬುಕ್, ಈ ಥರ. ಆನ್ ಫಾಲೋಸ್ ದ ಅದರ್. ಹಿ ರ್ಯಾನ್ ಆಫ್ಟರ್ ಹರ್ ವಿತ್ ದ ಬುಕ್ ಅಂತಂದ್ರೆ ಅವಳು ಓದಿದ ಮೇಲೆ ಅವಳು ಓದಿದ ಮೇಲೆ ಆ ಪುಸ್ತಕವನ್ನು ಓದ್ತಾಳೆ, ಅಂದ್ರೆ ಅದು ಇರ್ಬೋದು. ಇಲ್ಲಪ್ಪ ಅಂತಂತಾನೆ ಅವನು ಅಷ್ಟೊಂದು ಪುಸ್ತಕವನ್ನು ಇಷ್ಟಪಡೋದಿಲ್ಲ ಎಷ್ಟು ಅವಳು ಇಷ್ಟಪಡ್ತಾಳೆ, ಅವಳ ನಂತರನೇ ಅವನು ಇಷ್ಟಪಡ್ತಾನೆ, ಆ ಥರ ಈ ಥರ ಮೀನಿಂಗ್ ಕೊಡುತ್ತೆ. ಓಕೆ, ನೆಕ್ಸ್ಟ್ ಬಾಯ್, ನಿಯರ್ ಆರ್ ಎಟ್ ದ ಸೈಡ್ ಆಫ್. ಬಾಯ್ ಅಂತಂದ್ರೆ ಹತ್ತಿರದಲ್ಲಿ ತೋರಿಸ್ಕೊಡ್ತದೆ. ಸೊ ನೀವು ನಿಯರ್ ಅಂದ್ರೆ ಕಲ್ತೀರಿ, ಎಟ್ ಅನ್ನೋದು ಕಲ್ತೀರಿ. ಸೊ ಬಾಯ್ ಅಂದ್ರೆ ದ ಟೆಲಿಫೋನ್ ಈಸ್ ಬೈ ದ ವಿಂಡೋ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಬೈ ದ ವಿಂಡೋ ಅಂದ್ರು ಕಿಟಕಿ ಹತ್ತಿರ, ಎಟ್ ದ ವಿಂಡೋ ಅಂತಂದ್ರೆ ಕಿಟಕಿ ಹತ್ತಿರನ ಐತಿ, ನಿಯರ್ ದ ವಿಂಡೋ ಅಂದ್ರೆ ಕಿಟಕಿ ಸುತ್ತಮುತ್ತಲ ಐತಿ. ಅರ್ಥ ಆಯ್ತು ನಾ ಥರದ್ದು ನೋಡಿ, ಕಿಟಕಿಯ ಸುತ್ತಮುತ್ತಲೂ ಇದೆ, ಕಿಟಕಿಯ ಹತ್ತಿರ ಇದೆ, ಕಿಟಕಿ ಹತ್ತಿರನ ಅದ,
ಕಿಟಕಿ ಅಂತಲೇ ಇಟ್ಟಿನಿ. ಫಾರ್ ಎಕ್ಸಾಂಪಲ್, ನೀವು ಯಾರನ್ನಾದ್ರೂ ಒಬ್ಬರು ಮೊಬೈಲ್ ತೊಗೊಂಬ ಅಂತ ಕಳಿಸ್ತಾರೆ ನಿಮ್ಮ ಮನ್ಯಾಗ, ನಿಮ್ಮ ತಮ್ಮನೋ ತಂಗಿನೋ. ಅವಾಗ ಬೈ ದ ವಿಂಡೋ ಅಂತಂದ್ರೆ ನಾವು ಏನು ಮಾಡ್ತಾನ, ಕಿಟಕಿ ಸುತ್ತಲೂ 2 ಫೂಟ್ನಾಗ ಹುಡುಕಾಡ್ ಕೂತ್ಕೊಂಡಿರ್ತಾನ. ಹುಡುಕಾಡಿ ತೊಗೊಂಬರ್ತಾನ. ಎಟ್ ದ ವಿಂಡೋ ಅಂತಂದ್ರೆ ಕಿಟಕಿ ಅಂತಲೇ ಎಲ್ಲ ಶೆಲ್, ಒಂದು ಕಿಟಕಿ ಅಂತ ಒಂದು ಎಲ್ಲಿ ಹಿಂಗೆ ಇಡಾಕ ಜಾಗ ಇರಲ್ಲ, ಅಲ್ಲೇ ಇಟ್ಟದ ಅಂತಂದಂಗೆ ಅವ ಅಲ್ಲೇ ಹೋಗಿ ತೊಗೊಂಬರ್ತಾನೆ. ನಿಯರ್ ದ ವಿಂಡೋ ಅಂತಂದ್ರೆ ಏನು ಮಾಡ್ತಾನ, ಆ ವಿಂಡೋದ ಸುತ್ತಮುತ್ತಲ ಒಂದು 5 ಫೂಟ್ನಾಗ ಹುಡುಕಾಡ್ತಾನ. ಸ್ವಲ್ಪ ಇದು 5 ಫೂಟು, 2 ಫೂಟು, 0 ಫೂಟು, ಅದ್ರ ಮೇಲೆ ನಿಯರ್, ಬೈ, ಎಟ್ ಅನ್ನೋ ಮೀನಿಂಗ್ ಬರುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟು ಬಿನಿಯತ್. ಬಿನಿಯತ್ ಅಂತಂದ್ರೆ ಅಂಡರ್ ಬಿನಿಯತ್ ಲಿಟಲ್ ಬಿಟ್ ಸೇಮ್ ಐಡಿಯಾ ಸ್ಟೂಡೆಂಟ್ಸ್, ಬಟ್ ವೆನ್ ಇಟ್ ಕಮ್ಸ್ ಟು ಬಿನಿಯತ್ ಇಟ್ ಟಚಸ್ ದ ಸರ್ಫೇಸ್ ಆಫ್ ದ ಆಬ್ಜೆಕ್ಟ್ ವಿಚ್ ಇಸ್ ಅಪ್ಪರ್ ಓವರ್ ದ್ಯಾಟ್ ಒನ್. ಅರ್ಥ ಆಯ್ತ್ರಿ? ಅಂಡರ್ ಸಮ್ ಒನ್ ಆರ್ ಆನ್ ಸಮಥಿಂಗ್. ಝೈಮ್ ಹಿಡ್ ದ ಲೆಟರ್ ಬಿನಿಯತ್ ಎ ಪೈಲ್ ಆಫ್ ಪೇಪರ್ಸ್. ದ ಪೈಲ್ ಆಫ್ ಪೇಪರ್ಸ್ ಅಂತಂದ್ರೆ ಎ PILE, ಪೈಲ್ ಮೀನ್ಸ್ ಇಟ್ ಇಸ್ ಕಲೆಕ್ಷನ್ ಆಫ್ ಐಡಿಯಾಸ್. ಗ್ರೂಪ್ ಆಫ್ ಪೇಪರ್ಸ್ಗೆ ಪೈಲ್ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಆ ಪೈಲ್ದ ಕೆಳಗಡೆನೇ ಇಟ್ಟ ನಾವು ಲೆಟರ್ ಅನ್ನ ಅಂತ ಅಂದಂಗ ತಿಳಿದ್ರಿ. ನೆಕ್ಸ್ಟು ಅದ್ರ ಬಾಜು ಬಿಸೈಡ್, ಇದೇ ಹೇಳ್ಕೊಟ್ಟಿದ್ದೆ ಅದೇ ರೀತಿಯಾಗಿ ನಿಯರ್, ಕ್ಲೋಸ್ ಟು, ಇದು ಥರ ಸ್ವಲ್ಪ ಮೀನಿಂಗ್ ಸೇಮ್ ಕೊಡ್ತದೆ. ನಿಯರ್, ಕ್ಲೋಸ್ ಟು. ಫಾರ್ ಎಕ್ಸಾಂಪಲ್, ದೇರ್ ಇಸ್ ಅ ಬುಷ್ ನಿಯರ್ ದ ಸ್ಕೂಲ್ ಪ್ಲೇ ಗ್ರೌಂಡ್. sometimes what happen, my dear students, near, close to, little bit same meaning ಅಂತ ನಾವಿಲ್ಲಿ ಕಲಿತೀವಿ. But when it comes to in comprehension, in a way of talking in English, when we are speaking, at that time we come to know the little bit difference between near and close to. See, close to almost ಹತ್ತಿರ ಇರ್ತದೆ. ನಿಯರ್ ಅಂತಂದ್ರೆ ಸ್ವಲ್ಪ ಡಿಸ್ಟೆನ್ಸ್ ಇರ್ಬೋದು. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಬಿಟ್ವೀನ್ ಅಂದ್ರೆ ಇಬ್ಬರ ಮಧ್ಯ. ದೇರ್ ಇಸ್ ಎ ಗಲ್ಫ್ ಬಿಟ್ವೀನ್ ದ 2 cities. ಬಿಟ್ವೀನ್ ಅದು ಅಪೋಸಿಟ್ ವರ್ಡ್ ಏನಾಗುತ್ತೆ, ಅಮಂಗ್ ಆಗುತ್ತೆ. ಇಬ್ಬರ ನಡುವೆ ಇದ್ದಾಗ ಬಿಟ್ವೀನ್ ಬರುತ್ತೆ. ಈ 4-5 ಜನರ ಮಧ್ಯದಲ್ಲಿ ಇರುವಾಗ ಅಮಂಗ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಐ ಶೇರ್ ದಿಸ್ ಚಾಕ್ಲೇಟ್ ಬಿಟ್ವೀನ್ 2 boys. ಐ ಶೇರ್ ದಿಸ್ ಚಾಕ್ಲೇಟ್ ಅಮಂಗ್ 4 boys. ಲೈಕ್ ದ್ಯಾಟ್. ಇನ್ ಫ್ರಂಟ್ ಮುಂದೆನೆ, ಬಿಹೈಂಡ್ ಹಿಂದೆ, ಅಕ್ರಾಸ್, ಫ್ರಾಮ್ ಆರ್ ಅಪೋಸಿಟ್ ಆಫ್ ವಿರುದ್ಧವಾಗಿ. ದ ಹಾಸ್ಪಿಟಲ್ ಈಸ್ ಅಪೋಸಿಟ್ ಟು ದ ಪೋಸ್ಟ್ ಆಫೀಸ್. ಅಂಡರ್ ಕೆಳಗೆ. ವಿ ಸ್ಲೆಪ್ಟ್ ಅಂಡರ್ ದ ಓಪನ್ ಸ್ಕೈ. ಲೈಕ್ ದ್ಯಾಟ್. ನಾಟ್ ಇನ್ ದ ಸ್ಕೈ. ಮೈ ಡಿಯರ್ ಸ್ಟೂಡೆಂಟ್ಸ್. ಬಿಲೋ ಅಂದ್ರೆ ಕೆಳಗಡೆ, ಅಬೌವ್ ದ ಅಪೋಸಿಟ್ ವರ್ಡ್ ಬಿಲೋ. he dived below the surface of the water. ಓವರ್ ಅಂತಂದ್ರೆ ಮೇಲೆ, ನಮ್ಮ ಮೇಲೆ. ಫಾರ್ ಎಕ್ಸಾಂಪಲ್, ಈಗ ನಾವು ಕುಂತೀವಿ, ನಮ್ಮ ಮೇಲೆ ಒಂದು ಫ್ಯಾನ್ ತಿರುಗ್ತಾ ಇದೆ ತಾನೆ. ದ ಫ್ಯಾನ್ ಈಸ್ ರೊಟೇಟಿಂಗ್ ಅಥವಾ ರನ್ನಿಂಗ್ ಓವರ್ ದ ಹೆಡ್. ದ ಫ್ಯಾನ್ ಈಸ್ ಓವರ್ ದ ಹೆಡ್. ಅಥವಾ ಲ್ಯಾಂಪ್ ಇರ್ತಾರೆ, ದ ಲ್ಯಾಂಪ್ ಈಸ್ ಓವರ್ ದ ಹೆಡ್. ಆನ್ ಸಮಥಿಂಗ್ ಆರ್ ಕವರಿಂಗ್ ಇಟ್. ಶಿ ಹೆಲ್ಡ್ ದ ಅಂಬ್ರೆಲಾ ಓವರ್ ಬೋತ್ ಆಫ್ ಅಸ್. ನಮ್ಮ ನಡು ಡಿಸ್ಟೆನ್ಸ್ ಇದೆ. ಎರಡು ಕಡೆ ಮೇಲ್ಗಡೆದಕ್ಕೆ ತಳಗಡೆದಕ್ಕೆ ನಡು ಗ್ಯಾಪ್ ಇರಲಿಲ್ಲ ಅಂದರೆ ಓವರು, ಗ್ಯಾಪ್ ಇರಲಿಲ್ಲ ಅಂತಂದರೆ ಅಬೌವ್, ಗ್ಯಾಪ್ ಇದ್ದರೆ ಓವರ್ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಲೈಕ್ ದಿಸ್, ಮೈ ಡಿಯರ್ ಸ್ಟೂಡೆಂಟ್ಸ್, ಟುಡೇ ವಿ ಡಿಸ್ಕಸ್ಡ್ ಅಬೌಟ್ ದ prepositions of place like at, in, on, and some more the details we have studied. I hope you enjoyed my class, my dear students. If you like, so put the like button. Thank you very much, my dear students.